ಜೀವನ ಒಂದು ಪಯಣ. ಈ ಪಯಣದಲ್ಲಿ ಸುಖ, ದುಃಖ, ಜಯ, ಪರಾಜಯ, ಆಸೆ, ನಿರಾಸೆ ಇವುಗಳೆಲ್ಲವೂ ನಮ್ಮ ಜೊತೆ ಬರುತ್ತದೆ. ಆದರೆ ಮುಖ್ಯವಾದ ಪ್ರಶ್ನೆ ಏನೆಂದರೆ, ಈ ಎಲ್ಲ ಸವಾಲುಗಳ ನಡುವೆಯೂ ನಾವು ಎಷ್ಟು ದೃಢವಾಗಿ ನಿಂತುಕೊಳ್ಳುತ್ತೇವೆ ಅನ್ನುವುದು. ಎಲ್ಲರ ಬದುಕಿನಲ್ಲಿ ಸಮಸ್ಯೆಗಳು ಬರುತ್ತವೆ. ಆದರೆ ಸಮಸ್ಯೆ ಬಂದಾಗ ಕೈಕಟ್ಟಿ ಕುಳಿತುಕೊಳ್ಳುವವರು ಸೋಲು ಕಾಣುತ್ತಾರೆ. ಅದೇ ಸಮಸ್ಯೆಯನ್ನು ಸವಾಲಾಗಿ ನೋಡಿ ಅದನ್ನು ಗೆಲ್ಲುವವರು ಇತಿಹಾಸ ಬರೆಯುತ್ತಾರೆ. ಒಬ್ಬ ಶ್ರೇಷ್ಠನು ಹೇಗೆ ನಡೆದುಕೊಳ್ಳುತ್ತಾನೋ ಸಮಾಜ ಅವನನ್ನು ಅನುಸರಿಸುತ್ತದೆ ಎಂದು ನಮ್ಮ ಪೂರ್ವಾಚಾರ್ಯರು ಹೇಳುತ್ತಾರೆ. ಹೀಗಾಗಿ ನಮ್ಮ ನಡೆ, ನಮ್ಮ ನುಡಿ ಮಾತ್ರವಲ್ಲದೆ ನಮ್ಮ ಶ್ರಮ, ಧೈರ್ಯ ಮತ್ತು ಸತ್ಯ ಸಂಗತಿ ಇವುಗಳೆಲ್ಲವನ್ನ ಇತರರಿಗೆ ಮಾದರಿಯಾಗಿಸೋಣ. ಸತ್ಯಂ ವದ ಧರ್ಮಂ ಚರ, ಅಂದರೆ ಯಾವಾಗಲೂ ಸತ್ಯವನ್ನ ಹೇಳು, ಧರ್ಮದಿಂದ ನಡೆ. ಸುಳ್ಳಿನಿಂದ ತಾತ್ಕಾಲಿಕ ಜಯ ಸಿಗಬಹುದು, ಆದರೆ ಸತ್ಯದಿಂದ ಶಾಶ್ವತ ಗೌರವ ಸಿಗುತ್ತದೆ. ಧರ್ಮದಿಂದ ಬದುಕಿನಲ್ಲಿ ಅರ್ಥ ಬರುತ್ತದೆ. ಸ್ನೇಹಿತರೆ, ಕನಸು ಕಾಣುವುದು ಸುಲಭ, ಆದರೆ ಆ ಕನಸನ್ನ ನಿಜ ಮಾಡುವುದು ಶ್ರಮದ ಕೆಲಸ. ಕನಸನ್ನ ಕಾಣುವುದಕ್ಕಿಂತ ಅದನ್ನು ಸಾಧಿಸಲು ನಾವು ಹಾಕುವ ಪ್ರಯತ್ನವೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ನಮ್ಮ ಜೀವನದಲ್ಲಿ 3 ಶಕ್ತಿ ಬೇಕು. 1. ಧೈರ್ಯ, ವಿಫಲವಾದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ. ಶ್ರಮ, ಕನಸು ಸಾಧಿಸಲು, ಕನಸನ್ನ ನನಸಾಗಿಸಲು ದಿನನಿತ್ಯ ಹೋರಾಡುವ ಶಕ್ತಿ. ಸಹನೆ, ತಕ್ಷಣಕ್ಕೆ ಸಿಗದಿದ್ದರೂ ನಿರಾಶೆಗೊಳಗಾಗದೆ ಮುಂದುವರಿಯುವ ಶಕ್ತಿ. ಯಶಸ್ಸು ಅನ್ನುವುದು ಒಂದು ದಿನದಲ್ಲಿ ಬರುವುದಿಲ್ಲ, ಅದು ಪ್ರತಿದಿನದ ಚಿಕ್ಕ ಚಿಕ್ಕ ಪ್ರಯತ್ನಗಳ ಮೊತ್ತ. ಜೀವನದಲ್ಲಿ ನಾವು ಇತರರಿಗೆ ಬೋಧಿಸುವುದಕ್ಕಿಂತ ಮುಖ್ಯವಾದದ್ದು ನಾವು ಹೇಗೆ ಬದುಕುತ್ತೇವೆ ಎಂಬುದು. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಬದುಕನ್ನ ಮಾದರಿಯಾಗಿಸೋಣ. ಯಾಕೆಂದರೆ ನಮ್ಮ ಪ್ರತಿಯೊಂದು ಹೆಜ್ಜೆಯು ಸತ್ಯ ಮತ್ತು ಧರ್ಮದ ಆಧಾರದ ಮೇಲೆ ಇರಬೇಕು. ನಮ್ಮ ಬದಲಾವಣೆ ನಮ್ಮ ಬದುಕನ್ನು ಬದಲಾಯಿಸುತ್ತದೆ. ನಮ್ಮ ಬದುಕು ಇತರರ ಬದುಕನ್ನು ಬದಲಾಯಿಸುತ್ತದೆ. ಇಂದು ಹಾಕಿದ ಒಂದು ಸಣ್ಣ ಹೆಜ್ಜೆ ನಾಳೆ ನಮ್ಮ ಯಶಸ್ಸಿನ ದಾರಿಯಾಗುತ್ತದೆ. ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ನಮ್ಮ ನಂಬಿಕೆ ಅದಕ್ಕಿಂತ ದೊಡ್ಡದಾಗಿರಲಿ. ವಿಫಲತೆ ಅಂತ್ಯವಲ್ಲ, ಅದು ಯಶಸ್ಸಿಗೆ ಹೋಗುವ ದಾರಿ. ನಮ್ಮ ಬದುಕಿನ ನಿಜವಾದ ಶಕ್ತಿ ಹೊರಗಿನ ಜಗತ್ತಿನಲ್ಲಿ ಅಲ್ಲ, ಅದು ನಮ್ಮೊಳಗೇ ಇದೆ. ಎಷ್ಟೇ ಕತ್ತಲೆ ಇರಲಿ, ಒಂದು ದೀಪ ಸಾಕು ಬೆಳಕು ತರೋದಕ್ಕೆ. ಹಾಗೆ ಎಷ್ಟೇ ಸಂಕಷ್ಟಗಳು ಬಂದರೂ ಒಂದು ದೃಢ ನಿಶ್ಚಯ ಸಾಕು ನಮ್ಮ ಜೀವನವನ್ನು ಬದಲಾಯಿಸಲು. ಇಂದು ನಾವು ಹಾಕುವ ಪ್ರಯತ್ನಗಳು ನಾಳೆಯ ಯಶಸ್ಸಿಗೆ ಬಲವಾದ ಅಡಿಪಾಯವಾಗುತ್ತದೆ. ಹೀಗಾಗಿ ಸ್ನೇಹಿತರೆ, ಇಂದಿನಿಂದಲೇ ಬದಲಾವಣೆಗೆ ಹೆಜ್ಜೆ ಹಾಕೋಣ. ಬದಲಾವಣೆ ನಿನ್ನಿಂದಲೇ.